ಹುಷಾರ್ ಹುಷಾರ್ ವಾಪಸ್ ಎಂಟ್ರಿ ಕೊಟ್ಟಿದೆ ಹೆಮ್ಮಾರಿ ಕೊರೋನಾ. ಮತ್ತೆ ಭಾರತಕ್ಕೆ ರೀ ಎಂಟ್ರಿ ಕೊಟ್ಟಿದೆ ಡೆಡ್ಲಿ ಕೋವಿಡ್ ವೈರಸ್. ಈಗ ರೂಪವನ್ನ ಬದಲಿಸಿಕೊಂಡು ಮತ್ತೆ ಎಂಟ್ರಿ ಕೊಟ್ಟಿದೆ ಕೋವಿಡ್. ವಿಶ್ವದಾದ್ಯಂತ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿದ್ದಂತ ಕೊರೋನಾ ಹೆಮ್ಮಾರಿ ಮತ್ತೆ ರೀ ಎಂಟ್ರಿ ಕೊಟ್ಟಿದೆ. ಮತ್ತೆ ಭಾರತಕ್ಕೆ ರೀ ಎಂಟ್ರಿ ಕೊಟ್ಟಿದೆ ಡೆಡ್ಲಿ ಕೋವಿಡ್ ವೈರಸ್. ರೂಪವನ್ನ ಬದಲಿಸಿಕೊಂಡು ಮತ್ತೆ ಎಂಟ್ರಿ ಕೊಟ್ಟಿದೆ ಕೊರೋನಾ ವೈರಸ್. ಮತ್ತೆ ಲಾಕ್ಡೌನ್ ಯುಗ ಶುರು ಮಾಡುತ್ತಾ ಹಾಗಾದ್ರೆ ಈ ರೂಪಾಂತರಿಯನ್ನು ಆತಂಕ ಸೃಷ್ಟಿ ಮಾಡಿದೆ ಈಗ ಎಲ್ಲರಲ್ಲೂ. ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ವೈರಸ್ ದೃಢವಾಗಿರುವುದು ಕಂಡುಬಂದಿದೆ. ಕೋವಿಡ್ನ ರೂಪಾಂತರ ಒಮಿಕ್ರಾನ್ RF.5 ತನ್ನ ರೂಪಾಂತರದೊಂದಿಗೆ ಮತ್ತೆ ಹೆಮ್ಮಾರಿಯಾಗಿ ಮರುಕಳಿಸಿದೆ. ಆಂಧ್ರ ಪ್ರದೇಶದ ಆರೋಗ್ಯ ಸಚಿವ ಸತ್ಯಕುಮಾರ್ ರವರಿಂದ ಈಗಾಗಲೇ ಮಾಹಿತಿಯನ್ನು ನೀಡಲಾಗಿದ್ದು, ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಈ ವೈರಸ್ ಕಂಡುಬಂದಿದೆ. ಕೋವಿಡ್ ಕೇಸ್ನ 4 ಸ್ಯಾಂಪಲ್ ಅನ್ನ ಪುಣೆಯ ಪ್ರಯೋಗಾಲಯಕ್ಕೆ ಈಗಾಗಲೇ ರವಾನೆ ಮಾಡಲಾಗಿದ್ದು, ಆಂಧ್ರ ಪ್ರದೇಶದ ಆರೋಗ್ಯ ಸಚಿವ ಸತ್ಯಕುಮಾರ್ ರವರಿಂದ ಮಾಹಿತಿಯನ್ನು ನೀಡಲಾಗಿದೆ. ಕಡಪದಲ್ಲಿ ಒಮಿಕ್ರಾನ್ RF.5 ರೂಪಾಂತರ ದೃಢವಾಗಿದ್ದು ಸಾರ್ವಜನಿಕರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಈ ವೈರಸ್ ಕಂಡು ಬಂದಿರುವುದು ಮತ್ತೆ ಎಂಟ್ರಿ ಕೊಟ್ಟಿದೆ ಕೊರೋನಾ. ಭಾರತಕ್ಕೆ ರೀ ಎಂಟ್ರಿ ಕೊಟ್ಟಂತ ಡೆಡ್ಲಿ ಕೋವಿಡ್ ವೈರಸ್. ಆಂಧ್ರ ಪ್ರದೇಶದ ಆರೋಗ್ಯ ಸಚಿವ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಕೋವಿಡ್ ಕೇಸ್ನ 4 ಸ್ಯಾಂಪಲ್ ಅನ್ನ ಈಗಾಗಲೇ ಪುಣೆಯ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು, ಟೆಸ್ಟ್ನಲ್ಲಿ ಒಮಿಕ್ರಾನ್ ರೂಪಾಂತರದ RF.5 ದೃಢವಾಗಿದೆ. ಕಡಪದಲ್ಲಿ ಒಮಿಕ್ರಾನ್ RF.5 ರೂಪಾಂತರ ದೃಢವಾಗಿದ್ದು ಮತ್ತೆ ಭಾರತಕ್ಕೆ ರೀ ಎಂಟ್ರಿ ಕೊಟ್ಟಿದೆ. ತನ್ನ ರೂಪಾಂತರವನ್ನು ಬದಲಿಸಿಕೊಂಡು ಕೋವಿಡ್ ಹೆಮ್ಮಾರಿ ಮತ್ತೆ ಮರುಕಳಿಸಿದೆ. ಹೊಸ ರೂಪಾಂತರದ ಮೂಲಕ ಮತ್ತೆ ವಕ್ಕರಿಸಿದೆ ಕೋವಿಡ್ ಹೆಮ್ಮಾರಿ. ದೇಶದಲ್ಲಿ ಮತ್ತೆ ಆತಂಕವನ್ನ ಸೃಷ್ಟಿಸಿದೆ ಈಗ ಕೊರೋನಾ ಹೊಸ ತಳಿ. ಆಂಧ್ರ ಪ್ರದೇಶದಲ್ಲಿ ಒಮಿಕ್ರಾನ್ RF.5 ರೂಪಾಂತರ ಪತ್ತೆಯಾಗಿದೆ. ಈಗಾಗಲೇ ಪುಣೆಯ ಪ್ರಯೋಗಾಲಯಕ್ಕೆ ಈ ಒಂದು ತಳಿಯ ವರದಿಯನ್ನು ನೀಡಲಾಗಿದ್ದು, ಆಂಧ್ರದಲ್ಲಿ ಇದುವರೆಗೂ 16 ಕೋವಿಡ್ ಪ್ರಕರಣಗಳು ದೃಢವಾಗಿದೆ. ಕಡಪ ಜಿಲ್ಲೆಯ 4 ಕೋವಿಡ್ ಮಾದರಿಗಳಲ್ಲಿ RF.5 ದೃಢವಾಗಿದೆ. RF.5 ಪತ್ತೆ ಬಳಿಕ ಆಂಧ್ರ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಆರೋಗ್ಯ ಸಚಿವ ಸತ್ಯಕುಮಾರ್ ಯಾದವ್ ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ. ಭಯ ಪಡಬೇಡಿ, ಎಚ್ಚರಿಕೆಯಿಂದ ಇರಿ. ಸಾರ್ವಜನಿಕರು ಆತಂಕವನ್ನು ಪಡುವ ಅಗತ್ಯವಿಲ್ಲ, ಆದರೆ ಮುನ್ನೆಚ್ಚರಿಕೆ ಅಗತ್ಯ ಅಂತ ಹೇಳ್ತಾ ಇದ್ದಾರೆ ಸತ್ಯಕುಮಾರ್. ಹೊಸ ಕೋವಿಡ್ ತಳಿ ವಿರುದ್ಧ ಹೋರಾಡಲು ಆಂಧ್ರ ಸಂಪೂರ್ಣ ಸಿದ್ಧತೆಯಲ್ಲಿದೆ. ಆಂಧ್ರ ಪ್ರದೇಶದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಶೇಷ ವಾರ್ಡ್ಗಳ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕೋವಿಡ್ ಪರೀಕ್ಷಾ ಕಿಟ್ಗಳು ಮತ್ತು ಅಗತ್ಯ ಮೂಲ ಸೌಕರ್ಯವನ್ನು ಕೂಡ ಸಜ್ಜು ಮಾಡಿಕೊಳ್ಳಲಾಗಿದೆ. RF.5 ಕೊರೋನಾ ವೈರಸ್ನ ಒಮಿಕ್ರಾನ್ ರೂಪಾಂತರದ ಉಪವಂಶಾವಳಿಯಾಗಿದೆ ಇದು, ಮತ್ತು ಪ್ರಪಂಚದಾದ್ಯಂತ ಗುರುತಿಸಲಾದ ಹಲವಾರು ಒಮಿಕ್ರಾನ್ ಉಪವಂಶಾವಳಿಗಳಲ್ಲಿ ಒಂದಾಗಿದೆ ಮತ್ತು ಪತ್ರಿಕಾ ಪ್ರಕಟಣೆಯ ಬಗ್ಗೆ ಈ ಬಗ್ಗೆ ಹೊರಡಿಸಲಾಗಿದೆ. ಜಾಗತಿಕ ಮೇಲ್ವಿಚಾರಣೆ ಮತ್ತು ಸಾರ್ವಜನಿಕ ಆರೋಗ್ಯ ಸಲಹೆಯನ್ನು ಕೂಡ ನೀಡಲಾಗಿದ್ದು, ಜಿನೋಮಿಕ್ ಕಣ್ಗಾವಲಿನಲ್ಲಿ ಭಾಗವಾಗಿ RF.5 ರೂಪಾಂತರವನ್ನ ಮೇಲ್ವಿಚಾರಣೆ ಮಾಡಲಾಗ್ತಾ ಇದೆ. ಈ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಸೋಮ್. ಹೊಸ ರೂಪ ಬಸವ ಬನ್ನಿ, ಈ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಬಸವ. ಹೊಸ ರೂಪಾಂತರ ಮತ್ತೆ ಪತ್ತೆಯಾಗಿದೆ. ಈಗ ಈ ರೂಪಾಂತರ ಮತ್ತೆ ಏನಾದರೂ ಲಾಕ್ಡೌನ್ ಪರಿಸ್ಥಿತಿಯನ್ನ ತಂದೊಡ್ಬೋದಾ? ಡೀಟೇಲ್ಸ್ ಕೊಡೋದಾದ್ರೆ. ಹೌದು ಕಾರ್ತಿಕ್, 4 ವರ್ಷಗಳ ಹಿಂದೆ ಯಾವ COVID-19 ಇಡೀ ದೇಶವನ್ನಲ್ಲದೆ ಇಡೀ ವಿಶ್ವವನ್ನು ತಲ್ಲಣಗೊಳಿಸಿತ್ತು, ಆ ಒಂದು ವೈರಸ್ ನಿಂದ ಇಡೀ ವಿಶ್ವದಲ್ಲೆಲ್ಲ ಆತಂಕ ಸೃಷ್ಟಿಯಾಗಿತ್ತು, ಲಾಕ್ಡೌನ್ ಸೃಷ್ಟಿಯಾಗಿತ್ತು, ಜನರು ಮಾಸ್ಕ್ ಹಾಕೋ ಪರಿಸ್ಥಿತಿ ಬಂದಿತ್ತು.
ದೇಶದ ವಿಶ್ವದ ಆರ್ಥಿಕತೆ ಸ್ಥಿತಿಗಳು ಅಲ್ಲೋಲ ಕಲ್ಲೋಲ ಆಗುವ ಪರಿಸ್ಥಿತಿ ಬಂದಿತ್ತೋ ಅದೇ ರೀತಿ 4 ವರ್ಷಗಳ ಬಳಿಕ ಮತ್ತೊಮ್ಮೆ ಆ ರೀತಿ ಪರಿಸ್ಥಿತಿಗಳು ಮತ್ತೆ ಆಗ್ಬೋದಾ, ಮತ್ತೊಮ್ಮೆ ಸೃಷ್ಟಿ ಆಗ್ಬೋದಾ ಅನ್ನುವಂತ ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇದಕ್ಕೆಲ್ಲ ಪುಷ್ಟಿ ಕೊಡುವಂತೆ ಮತ್ತೊಮ್ಮೆ COVID-19 ಹೊಸ ರೂಪವನ್ನು ಪಡೆದುಕೊಂಡು ಮತ್ತೊಮ್ಮೆ ಎಂಟ್ರಿ ಕೊಡ್ತಿರೋದನ್ನ ನಾವು ನೋಡ್ತಾನೆ ಇದ್ದೀವಿ. ಅದರಂತೆಯೇ ಮೊನ್ನೆ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ 4 ಕೋವಿಡ್ ಸ್ಯಾಂಪಲ್ ಗಳನ್ನ ಪುಣೆಯ ಲ್ಯಾಬ್ಗೆ ಕಳಿಸಲಾಗಿತ್ತು ಟೆಸ್ಟಿಂಗ್ ಆಗಿ. ಅದರಲ್ಲಿ ಟೆಸ್ಟಿಂಗ್ ನ ರಿಪೋರ್ಟ್ ಬಂದಾಗ ಒಮಿಕ್ರಾನ್ ರೂಪಾಂತರಿ ತಳಿಯಾದಂತ RF5 ದೃಢಪಟ್ಟಿದ್ದು ಹೊಸ ರೂಪಾಂತರಗೊಂಡು ಒಮಿಕ್ರಾನ್ ನ ಹೊಸ ರೂಪಾಂತರಗೊಂಡು ಮತ್ತೊಮ್ಮೆ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಸವಚೇತನ್. ಆಂಧ್ರ ಪ್ರದೇಶದಲ್ಲಿ ಒಮಿಕ್ರಾನ್ RF.5 ರೂಪಾಂತರಿ ವೈರಸ್ ಮತ್ತೆ ಮರುಕಳಿಸಿದ್ದು, ಆಂಧ್ರದಲ್ಲಿ ಇದುವರೆಗೂ 16 ಕೋವಿಡ್ ಪ್ರಕರಣಗಳು ದಾಖಲಾಗಿವೆ. RF.5 ಪತ್ತೆ ಬಳಿಕ ಆಂಧ್ರದ ಆರೋಗ್ಯ ಇಲಾಖೆ ಸಚಿವರು ಕೂಡ ಮಾತನಾಡಿದ್ದಾರೆ. ಯಾವುದೇ ಭಯ ಪಡುವಂಥ, ಆತಂಕ ಪಡುವಂಥ ಏನು ಸನ್ನಿವೇಶವಿಲ್ಲ. ಆಂಧ್ರದಲ್ಲಿ ಇದುವರೆಗೂ 16 ಕೋವಿಡ್ ಪ್ರಕರಣಗಳು ವರದಿಯಾಗಿದೆ. ಹೊಸ ಒಮಿಕ್ರಾನ್ RF.5 ಪತ್ತೆಯಾಗಿದ್ದು ಭಯ ಬೇಡ, ಎಚ್ಚರದಿಂದ ಇರಿ ಅಂತ ಈಗಾಗಲೇ ಆರೋಗ್ಯ ಸಚಿವ ಸತ್ಯಕುಮಾರ್ ಅವರು ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ. ಸಾರ್ವಜನಿಕರು ಆತಂಕ ಪಡುವಂಥ ಅದರ ಮುನ್ನೆಚ್ಚರಿಕೆಯ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಹೊಸ ಕೋವಿಡ್ ತಳಿ ವಿರುದ್ಧ ಹೋರಾಡಲು ಆಂಧ್ರ ಸಿದ್ಧತೆಯನ್ನು ಕೈಗೊಂಡಿದೆ. ವಿಶೇಷ ವಾರ್ಡ್ಗಳ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕೋವಿಡ್ ಪರೀಕ್ಷಾ ಕಿಟ್ಗಳು ಮತ್ತು ಅಗತ್ಯ ಮೂಲ ಸೌಕರ್ಯವನ್ನು ಸಜ್ಜುಗೊಳಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ.